ಭಾಗ 2 ಎ ಕಾಯಾನುಸಂಧಾನ ಅಥವಾ ಕಾಯಾನುಪಶ್ಯನ. ಸ್ಥೂಲ ಶರೀರ ನಾನಲ್ಲ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ನಿಮಗೆ ಅನುಕೂಲವಾಗುವ ಯಾವುದಾದರೊಂದು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನೆಲುಬು ಮತ್ತು ಕುತ್ತಿಗೆಯನ್ನು ನೇರವಾಗಿಡಿ. ಎಲ್ಲವನ್ನೂ ಗಮನಿಸಬಲ್ಲ ನಾನು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದೇನೆ ಎಂಬ ಸಾಕ್ಷಿಭಾವ ಸಾಧನೆಯಾದ್ಯಂತ ಜಾಗೃತವಾಗಿರಲಿ. ಎಲ್ಲವನ್ನೂ ಗಮನಿಸಬಲ್ಲ ನಾನು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದೇನೆ. ಎಲ್ಲವನ್ನೂ ಗಮನಿಸಬಲ್ಲ ನಾನು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದೇನೆ. ದೇಹವೇ ಒಂದು ಸಂವೇದನೆ. ಸ್ವಲ್ಪ ಸಮಯ ಗಮನವನ್ನು ದೇಹದ ಸಂವೇದನೆಯ ಮೇಲೆ ಸುಮ್ಮನೆ ಇಡಿ. ಸ್ವಲ್ಪ ಸಮಯ ಗಮನವನ್ನು ಸ್ಪರ್ಶ ಬಿಂದುವಿನ ಮೇಲೆ ಅಥವಾ ಸೂಕ್ಷ್ಮ ಬಿಂದುವಿನ ಮೇಲೆ ಇಡಿ. ಈಗ ದೇಹದ ಮೇಲಿನ ಯಾತ್ರೆಯನ್ನು ಕೂಲಂಕಷವಾಗಿ ಮಾಡೋಣ. ದೇಹದ ಪ್ರತಿಯೊಂದು ಭಾಗವನ್ನು ನಿಮ್ಮ ಪರಿಶುದ್ಧವಾದ ಅರಿವು ಬೆಳಗುತ್ತಾ ಹೋಗಲಿ ಹಾಗೂ ನಿಮ್ಮ ಗಮನವು ಅವೆಲ್ಲವುಗಳ ಮೇಲೆ ಹರಿಯುತ್ತಾ ನಿಮ್ಮ ಗಮನಕ್ಕೆ ಒಳಪಡುವ ಯಾವುದೂ ನೀವಲ್ಲವೆಂಬ ಸತ್ಯವನ್ನು ನಿಮಗೆ ದೃಢ ಮಾಡುತ್ತಾ ಹೋಗಲಿ. ದೇಹದ ಮೇಲಿನ ನಮ್ಮ ಅಂಟು ಪ್ರತಿ ಅಂಗದ ಮೇಲೂ ಇದೆ. ಪ್ರತಿ ಜೀವಕೋಶ ಜೀವಾಣುವಿನ ಮೇಲೂ ಇದೆ. ಹಾಗಾಗಿ ದೇಹದ ಪ್ರತಿಯೊಂದು ಭಾಗವನ್ನೂ ಅರಿಯುತ್ತಾ ಅವುಗಳ ಅನಿತ್ಯತೆಯನ್ನು ಸ್ಪಷ್ಟ ಮಾಡಿಕೊಳ್ಳುತ್ತಾ ತೋರುವ ಅವು ಯಾವುವೂ ನಾನಲ್ಲ ಎಂಬ ಸತ್ಯವನ್ನು ದೃಢ ಮಾಡಿಕೊಳ್ಳುತ್ತಾ ದೇಹದ ಮೇಲಿನ ಯಾತ್ರೆಯನ್ನು ಮಾಡಬೇಕು.
ಸಾಧನೆಯನ್ನು ಸಹನೆಯಿಂದ ಪ್ರಾರಂಭಿಸಿ. ತೋರುವ ಯಾವುದೂ ನಾನಲ್ಲ, ತೋರುವ ಯಾವುದೂ ನಾನಲ್ಲ. ತೋರುವ ಯಾವುದೂ ನಾನಲ್ಲ, ತೋರುವ ಯಾವುದೂ ನಾನಲ್ಲ. ಈಗ ನಿಮ್ಮ ಗಮನವನ್ನು ಬ್ರಹ್ಮರಂಧ್ರದ ಮೇಲಿಟ್ಟು ಕ್ರಮೇಣ ಪೂರ್ತಿ ಗಮನವನ್ನು ತಲೆಯಾದ್ಯಂತ ಇಡಿ. ನಿಮ್ಮ ಗಮನಕ್ಕೆ ಒಳಪಡುವ ಬ್ರಹ್ಮರಂಧ್ರ ನೀವಲ್ಲ, ಹಣೆ ನೀವಲ್ಲ, ಹುಬ್ಬುಗಳು, ಕಣ್ಣುಗಳು ಮತ್ತು ಕಣ್ಣುರಪ್ಪೆಗಳು ನೀವಲ್ಲ, ಕಿವಿಗಳು, ಮೂಗು, ಕೆನ್ನೆಗಳು ಮತ್ತು ಗಲ್ಲ ನೀವಲ್ಲ, ಹಲ್ಲುಗಳು, ದವಡೆಗಳು, ನಾಲಿಗೆ ಮತ್ತು ಕಿರಿನಾಲಿಗೆ ಯಾವುದೂ ನೀವಲ್ಲ, ದೊಡ್ಡ ಮಿದುಳು ಮತ್ತು ಸಣ್ಣ ಮಿದುಳು ನೀವಲ್ಲ. ಒಟ್ಟಾರೆಯಾಗಿ ಹೇಳುವುದಾದರೆ ಸಾಕ್ಷಿಯಾದ ನಿಮ್ಮ ಗಮನಕ್ಕೆ ಒಳಪಡುವ ತಲೆಯ ಯಾವುದೇ ಭಾಗವೂ ನೀವಲ್ಲ. ನನ್ನ ಸಾಕ್ಷಿತ್ವಕ್ಕೆ ಒಳಪಡುವ ತಲೆಯ ಅಂಗಗಳೆಲ್ಲವೂ ನಾಶವಾಗುವುದಾದುದರಿಂದ ಅನಿತ್ಯವಿವೆ. ಆದುದರಿಂದ ಅದು ನಾನಲ್ಲ. ತೋರುವ ಇವೆಲ್ಲವೂ ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಹೊಂದುವವುಗಳಾದುದರಿಂದ ಕ್ಷಣಿಕವಿವೆ. ಆದುದರಿಂದ ಇವು ಯಾವುವೂ ನಾನಲ್ಲ. ತೋರುವ ಇವೆಲ್ಲವೂ ಪ್ರಜ್ಞೆ ಇಲ್ಲದವುಗಳಾಗಿದ್ದು ಅನಾತ್ಮವಾಗಿವೆ. ಆದುದರಿಂದ ಇವು ಯಾವುವೂ ನಾನಲ್ಲ. ಆದರೆ ಇವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಅಪರಿವರ್ತನೀಯನಾಗಿ ಶಾಶ್ವತನಿದ್ದೇನೆ. ನನಗೆ ಎಲ್ಲ ವಿಧದಲ್ಲೂ ತದ್ವಿರುದ್ಧವಾದ ಇವು ನಾನಾಗಿರುವುದು ಸಾಧ್ಯವಿಲ್ಲ. ನನಗೆ ಎಲ್ಲ ವಿಧದಲ್ಲೂ ತದ್ವಿರುದ್ಧವಾದ ಇವು ನಾನಾಗಿರುವುದು ಸಾಧ್ಯವಿಲ್ಲ. ನನಗೆ ಎಲ್ಲ ವಿಧದಲ್ಲೂ ತದ್ವಿರುದ್ಧವಾದ ಇವು ನಾನಾಗಿರುವುದು ಸಾಧ್ಯವಿಲ್ಲ. ಹಾಗಾಗಿ ತೋರುವ ತಲೆಯ ಭಾಗದ ಯಾವುದೇ ಅಂಗವೂ ನಾನಲ್ಲ, ನಾನಲ್ಲ, ನಾನಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಸಾಕ್ಷಿತ್ವದಿಂದ ದೇಹವನ್ನು ಗಮನಿಸುವ ಸಾಧನೆಯ ಪ್ರತಿ ಹಂತದಲ್ಲೂ ದೇಹದ ಅನಿತ್ಯತೆಯನ್ನು ಅನುಭವಿಸುವುದು, ಫೀಲ್ ಮಾಡುವುದು ದೇಹ ಭಾವವನ್ನು ಮೀರುವುದಕ್ಕೆ ಅತಿ ಮುಖ್ಯ. ಹಾಗಾಗಿ ದೇಹವು ತೋರಿಸಿಕೊಡುವ ಜ್ಞಾನವನ್ನು ತಪ್ಪದೇ ಫೀಲ್ ಮಾಡಿ. ನಾನಲ್ಲ, ನಾನಲ್ಲ, ನಾನಲ್ಲ. ಈಗ ನಿಮ್ಮ ಗಮನವನ್ನು ಕುತ್ತಿಗೆ ಮತ್ತು ಗಂಟಲು ಪ್ರದೇಶಕ್ಕೆ ಹರಿಸಿ. ಕುತ್ತಿಗೆಯಲ್ಲಿನ 7 ಕಶೇರುಕಗಳು ಸಾಕ್ಷಿಯಾದ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ಇವು ಯಾವುವೂ ನೀವಲ್ಲ. ಗಂಟಲು ಪ್ರದೇಶ ಮತ್ತು ಧ್ವನಿಪೆಟ್ಟಿಗೆಯೂ ಸಹ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ಇವೂ ಸಹ ನೀವಲ್ಲ. ನನ್ನ ಸಾಕ್ಷಿತ್ವಕ್ಕೆ ಒಳಪಡುವ ಕುತ್ತಿಗೆ, ಗಂಟಲು ಪ್ರದೇಶಗಳು ನಾಶವಾಗುವುದಾದುದರಿಂದ ಅನಿತ್ಯವಿವೆ. ತೋರುವ ಇವೆಲ್ಲವೂ ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಹೊಂದುವವುಗಳಾದುದರಿಂದ ಕ್ಷಣಿಕವಿವೆ. ತೋರುವ ಇವೆಲ್ಲವೂ ಪ್ರಜ್ಞೆ ಇಲ್ಲದವುಗಳಾಗಿದ್ದು ಅನಾತ್ಮವಿವೆ. ಆದರೆ ಇವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ,
ಅಪರಿವರ್ತನೀಯನಾಗಿ ಶಾಶ್ವತನಿದ್ದೇನೆ. ನನಗೆ ಎಲ್ಲ ವಿಧದಲ್ಲೂ ತದ್ವಿರುದ್ಧವಾದ ಇವು ನಾನಾಗಿರುವುದು ಸಾಧ್ಯವಿಲ್ಲ. ಹಾಗಾಗಿ ತೋರುವ ಕುತ್ತಿಗೆ ಗಂಟಲು ಪ್ರದೇಶಗಳು ನಾನಲ್ಲ, ನಾನಲ್ಲ, ನಾನಲ್ಲ ಎಂಬ ವಾಸ್ತವಿಕತೆಯನ್ನು ಫೀಲ್ ಮಾಡಿ. ನಾನಲ್ಲ, ನಾನಲ್ಲ, ನಾನಲ್ಲ. ತೋರುವ ಇವು ಯಾವುವು ನಾನಲ್ಲ. ತೋರುವ ಇವು ಯಾವುವು ನಾನಲ್ಲ. ತಲೆಯ ಪ್ರದೇಶ, ಕುತ್ತಿಗೆ ಮತ್ತು ಗಂಟಲು ಪ್ರದೇಶಗಳನ್ನು ಒಟ್ಟೈಸಿ ಗಮನಿಸುತ್ತಾ ಇವೆಲ್ಲವುಗಳಿಗೂ ಸಾಕ್ಷಿಯಾದ ನೀವು ಇವು ಯಾವುವು ಅಲ್ಲವೆಂಬ ಸತ್ಯವನ್ನು ದೃಢ ಮಾಡಿಕೊಳ್ಳಿ. ತೋರುವ ಇವೆಲ್ಲವೂ ಅನಿತ್ಯವಾದವು, ಕ್ಷಣಿಕವಾದವು, ಅನಾತ್ಮವಾದವು. ಇವನ್ನು ಗಮನಿಸುವ ನಾನು ನಿತ್ಯ, ಶಾಶ್ವತ, ಸಾಕ್ಷಾತ್ ಆತ್ಮಸ್ವರೂಪ. ನನಗೆ ವಿರುದ್ಧವಾದ ತಲೆ, ಕುತ್ತಿಗೆ ಮತ್ತು ಗಂಟಲು ಪ್ರದೇಶ ನಾನಲ್ಲ, ನಾನಲ್ಲ, ನಾನಲ್ಲ ಎಂಬುದನ್ನು ಫೀಲ್ ಮಾಡಿ. ನಾನಲ್ಲ, ನಾನಲ್ಲ, ನಾನಲ್ಲ. ಈಗ ನಿಮ್ಮ ಗಮನವನ್ನು ಎಡ ಬಲ ಭುಜಗಳ ಮೇಲಿಡಿ. ಇವು ಸಹ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ಇವೂ ನೀವಲ್ಲ. ಹಾಗೆಯೇ ಎರಡೂ ತೋಳುಗಳು, ಮೊಣಕೈಗಂಟುಗಳು, ಮೊಣಕೈಗಳು, ಹಸ್ತಗಳು ಮತ್ತು ಹಸ್ತಗಳ ಎಲ್ಲ ಬೆರಳುಗಳು ಸಾಕ್ಷಿಯಾದ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ಭುಜ, ಕೈ, ಹಸ್ತ, ಬೆರಳುಗಳು ಅವುವೂ ನೀವಲ್ಲವೆಂಬ ಸತ್ಯವನ್ನು ದೃಢ ಮಾಡಿಕೊಳ್ಳಿ. ಇವುಗಳಲ್ಲಿರುವ ಎಲುಬುಗಳೂ ನೀವಲ್ಲ. ತೋರುವ ಇವು ಯಾವುವು ನಾನಲ್ಲ, ನಾನಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ನಾನಲ್ಲ, ನಾನಲ್ಲ, ನಾನಲ್ಲ. ನನ್ನ ಸಾಕ್ಷಿತ್ವಕ್ಕೆ ಒಳಪಡುವ ಭುಜ, ತೋಳು, ಕೈಗಳು, ಕೈ ಬೆರಳುಗಳು ನಾಶವಾಗುವುದಾದುದರಿಂದ ಅನಿತ್ಯವಿವೆ. ತೋರುವ ಇವೆಲ್ಲವೂ ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಹೊಂದುವವುಗಳಾದುದರಿಂದ ಕ್ಷಣಿಕವಿವೆ. ತೋರುವ ಇವೆಲ್ಲವೂ ಪ್ರಜ್ಞೆ ಇಲ್ಲದವುಗಳಾಗಿದ್ದು ಅನಾತ್ಮವಿವೆ. ಆದರೆ ಇವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಅಪರಿವರ್ತನೀಯನಾಗಿ ಶಾಶ್ವತನಿದ್ದೇನೆ. ನನಗೆ ಎಲ್ಲ ವಿಧದಲ್ಲೂ ತದ್ವಿರುದ್ಧವಾದ ಇವು ನಾನಾಗಿರುವುದು ಸಾಧ್ಯವಿಲ್ಲ. ಹಾಗಾಗಿ ತೋರುವ ಭುಜ, ತೋಳು, ಕೈಗಳು, ಕೈ ಬೆರಳುಗಳು ನಾನಲ್ಲ, ನಾನಲ್ಲ, ನಾನಲ್ಲ. ಇದನ್ನು ಫೀಲ್ ಮಾಡಿ. ನಾನಲ್ಲ, ನಾನಲ್ಲ, ನಾನಲ್ಲ. ಸಾಕ್ಷಿಯಾದ ನಿಮ್ಮ ಗಮನಕ್ಕೆ ಒಳಪಡುವ ತಲೆಯ ಪ್ರದೇಶ ನೀವಲ್ಲ, ಕುತ್ತಿಗೆ ಗಂಟಲು ಪ್ರದೇಶ ನೀವಲ್ಲ, ಭುಜ ಕೈಗಳ ಪ್ರದೇಶವೂ ನೀವಲ್ಲ. ಅಂದರೆ ನಿಮ್ಮ ಅರಿವಿನ ಬೆಳಕಿನಲ್ಲಿ ಗಮನಕ್ಕೆ ಒಳಪಡುವ ಇವು ಯಾವುವೂ ನೀವಲ್ಲವೆಂಬ ಸತ್ಯವನ್ನು ದೃಢ ಮಾಡಿಕೊಳ್ಳಿ. ತೋರುವ ಇವೆಲ್ಲವೂ ಅನಿತ್ಯವಾದವು, ಕ್ಷಣಿಕವಾದವು, ಅನಾತ್ಮವಾದವು. ಇವನ್ನು ಗಮನಿಸುವ ನಾನು ನಿತ್ಯ, ಶಾಶ್ವತ, ಸಾಕ್ಷಾತ್ ಆತ್ಮಸ್ವರೂಪ. ನನಗೆ ತದ್ವಿರುದ್ಧವಾದ ತಲೆ, ಕುತ್ತಿಗೆ, ಗಂಟಲು, ಭುಜ, ಕೈಗಳು ನಾನಲ್ಲ, ನಾನಲ್ಲ, ನಾನಲ್ಲ ಎಂಬುದನ್ನು ಫೀಲ್ ಮಾಡಿ. ನಾನಲ್ಲ, ನಾನಲ್ಲ, ನಾನಲ್ಲ. ಈಗ ನಿಮ್ಮ ಗಮನವನ್ನು ಎದೆಯ ಪೆಟ್ಟಿಗೆಯ ಮೇಲೆ ಹರಿಸಿ.
ಇದರೊಳಗೆ ಇಡಲಾದ ಅನ್ನನಾಳ, ಶ್ವಾಸನಾಳ, ಶ್ವಾಸಕೋಶಗಳು, ಹೃದಯ ಮತ್ತು ದೇಹದ ಹಿಂಭಾಗದಲ್ಲಿರುವ ಪಕ್ಕೆಲುಬುಗಳು, ಮೇಲ್ಬೆನ್ನು, ಮಧ್ಯದ ಬೆನ್ನು ಮತ್ತು ಇವುಗಳಿಗೆ ಸಂಬಂಧಿಸಿದ ಕಶೇರುಕಗಳು ಮತ್ತು ಪಕ್ಕೆಲುಬುಗಳು ಇವೆಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ಇವು ಯಾವುವೂ ನೀವಲ್ಲ. ನಾನಲ್ಲ, ನಾನಲ್ಲ, ನಾನಲ್ಲ. ಸಾಕ್ಷಿಯಾದ ನಿಮ್ಮ ಗಮನಕ್ಕೆ ಒಳಪಡುವ ವಪೆ, ಗುಲ್ಮ, ಜಠರ, ಪಿತ್ತಜನಕಾಂಗ, ಪಿತ್ತಕೋಶ, ಮೂತ್ರಪಿಂಡಗಳು, ಕೆಳಗಿನ ಬೆನ್ನುಗಳಾವುವೂ ನೀವಲ್ಲ. ತೋರುವ ಇವು ಯಾವುವೂ ನಾನಲ್ಲ ಎಂಬ ಸತ್ಯವನ್ನು ಗಟ್ಟಿ ಮಾಡಿಕೊಳ್ಳಿ. ನಾನಲ್ಲ, ನಾನಲ್ಲ, ನಾನಲ್ಲ. ಮೇದೋಜೀರಕ ರಸಗ್ರಂಥಿ, ಸಣ್ಣ ಕರುಳು, ದೊಡ್ಡ ಕರುಳು, ಮೂತ್ರಕೋಶ, ಮೂತ್ರನಾಳ, ಹೆಣ್ಣು ಮಕ್ಕಳಲ್ಲಿ ಅಂಡಾಶಯ ಚೀಲಗಳು, ಫಾಲೋಪಿಯನ್ ನಾಳ, ಗರ್ಭಕೋಶ, ಗರ್ಭನಾಳ ಮತ್ತು ಗಂಡಸರಲ್ಲಿ ವೀರ್ಯಕೋಶ, ವೀರ್ಯನಾಳ, ಸೊಂಟ, ವಸ್ತಿಕೋಹರ, ಗುದದ್ವಾರ, ಮೂತ್ರದ್ವಾರ ಮತ್ತು ಪೆರಿನಿಯಂ ಇವೆಲ್ಲವೂ ಸಾಕ್ಷಿಯಾದ ನಿಮ್ಮ ಅರಿವಿನ ಬೆಳಕಿನಲ್ಲಿ ಗಮನಕ್ಕೆ ಒಳಪಡುತ್ತವೆಯಾದುದರಿಂದ ಇವು ಯಾವುವೂ ನೀವಲ್ಲ. ಇವು ಯಾವುವೂ ನೀವಲ್ಲ. ಇವು ಯಾವುವೂ ನೀವಲ್ಲ. ತೋರುವ ದೇಹದ ಮುಂಭಾಗ ಹಾಗೂ ಹಿಂಭಾಗಗಳಲ್ಲಿರುವ ಯಾವುದೇ ಅಂಗವೂ ನಾನಲ್ಲ, ನಾನಲ್ಲ ಎಂಬ ಸತ್ಯವನ್ನು ಮನನ ಮಾಡಿಕೊಳ್ಳಿ. ತೋರುವ ಇವು ಯಾವುವೂ ನಾನಲ್ಲ. ತೋರುವ ಇವು ಯಾವುವೂ ನಾನಲ್ಲ. ತೋರುವ ಇವು ಯಾವುವೂ ನಾನಲ್ಲ. ತೋರುವ ಇವು ಯಾವುವೂ ನಾನಲ್ಲ. ನನ್ನ ಸಾಕ್ಷಿತ್ವಕ್ಕೆ ಒಳಪಡುವ ಇಡೀ ದೇಹ ನಾಶವಾಗುವುದಾದುದರಿಂದ ಅನಿತ್ಯವಿದೆ. ತೋರುವ ಇವೆಲ್ಲವೂ ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಹೊಂದುವವುಗಳಾದುದರಿಂದ ಕ್ಷಣಿಕವಿವೆ. ತೋರುವ ಇವೆಲ್ಲವೂ ಪ್ರಜ್ಞೆ ಇಲ್ಲದವುಗಳಾಗಿದ್ದು ಅನಾತ್ಮವಿವೆ. ಆದರೆ ಇವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಅಪರಿವರ್ತನೀಯನಾಗಿ ಶಾಶ್ವತನಿದ್ದೇನೆ. ನನಗೆ ಎಲ್ಲ ವಿಧದಲ್ಲೂ ತದ್ವಿರುದ್ಧವಾದ ಇವು ನಾನಾಗಿರುವುದು ಸಾಧ್ಯವಿಲ್ಲ. ನನಗೆ ಎಲ್ಲ ವಿಧದಲ್ಲೂ ತದ್ವಿರುದ್ಧವಾದ ಇವು ನಾನಾಗಿರುವುದು ಸಾಧ್ಯವಿಲ್ಲ. ನನಗೆ ಎಲ್ಲ ವಿಧದಲ್ಲೂ ತದ್ವಿರುದ್ಧವಾದ ಇವು ನಾನಾಗಿರುವುದು ಸಾಧ್ಯವಿಲ್ಲ. ಹಾಗಾಗಿ ತೋರುವ ದೇಹದ ಹಿಂಭಾಗ, ಮುಂಭಾಗ ಮತ್ತು ಅದರೊಳಗಿರುವ ಅಂಗಾಂಗಗಳು ಯಾವುದೂ ನಾನಲ್ಲ, ನಾನಲ್ಲ. ತೋರುವ ಇವು ಯಾವುವೂ ನಾನಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ತೋರುವ ದೇಹದ ಹಿಂಭಾಗ, ಮುಂಭಾಗ ಮತ್ತು ಅದರೊಳಗಿರುವ ಅಂಗಾಂಗಗಳು ಯಾವುದೂ ನಾನಲ್ಲ, ನಾನಲ್ಲ. ತೋರುವ ದೇಹದ ಹಿಂಭಾಗ, ಮುಂಭಾಗ ಮತ್ತು ಅದರೊಳಗಿರುವ ಅಂಗಾಂಗಗಳು ಯಾವುದೂ ನಾನಲ್ಲ, ನಾನಲ್ಲ. ನಿಮ್ಮ ಗಮನಕ್ಕೆ ಒಳಪಡುವ ತಲೆಯ ಭಾಗ ನೀವಲ್ಲ, ಕುತ್ತಿಗೆ ಗಂಟಲು ಪ್ರದೇಶ ನೀವಲ್ಲ, ಭುಜ ಕೈಗಳೂ ನೀವಲ್ಲ, ದೇಹದ ಹಿಂಭಾಗ ಮತ್ತು ಮುಂಭಾಗವೂ ನೀವಲ್ಲ. ಇವೆಲ್ಲವೂ ಸಾಕ್ಷಿಯಾದ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ಇವು ಯಾವುವೂ ನೀವಾಗುವುದು ಸಾಧ್ಯವಿಲ್ಲ. ಈ ಸತ್ಯವನ್ನು ದೃಢ ಮಾಡಿಕೊಳ್ಳಿ. ತೋರುವ ಇವೆಲ್ಲವೂ ಅನಿತ್ಯವಾದವು, ಕ್ಷಣಿಕವಾದವು, ಅನಾತ್ಮವಾದವು. ಇವನ್ನು ಗಮನಿಸುವ ನಾನು ನಿತ್ಯ, ಶಾಶ್ವತ, ಸಾಕ್ಷಾತ್ ಪ್ರಜ್ಞಾಸ್ವರೂಪ. ನನಗೆ ವಿರುದ್ಧವಾದ ತಲೆ, ಕುತ್ತಿಗೆ,
ಗಂಟಲು, ಭುಜ, ಕೈಗಳು ಮತ್ತು ದೇಹದ ಹಿಂಭಾಗ, ಮುಂಭಾಗಗಳಾದಿಯಾಗಿ ಯಾವುದೂ ನಾನಲ್ಲ, ನಾನಲ್ಲ, ಇವು ಯಾವುವೂ ನಾನಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ತೋರುವ ಇವು ಯಾವುವೂ ನಾನಲ್ಲ, ತೋರುವ ಇವು ಯಾವುವೂ ನಾನಲ್ಲ, 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 ನಾನಲ್ಲ. ಹೀಗೆಯೇ ಮುಂದುವರಿದು ಗಮನಿಸಿದಾಗ ಎರಡೂ ತೊಡೆಗಳ ಕೀಲುಗಳು, ತೊಡೆಗಳು, ಮೊಣಕಾಲು ಮಂಡಿಗಳು, ಕಾಲುಗಳು, ಹರಡು ಸಂಧಿಗಳು, ಪಾದಗಳು ಮತ್ತು ಪಾದಗಳ ಬೆರಳುಗಳು ಮತ್ತು ಇಲ್ಲಿರುವ ಎಲುಬುಗಳು ನಿಮ್ಮ ಗಮನಕ್ಕೆ ಒಳಪಡುವವುಗಳಾಗಿವೆ ಎಂಬ ಸತ್ಯ ಅರಿವಿಗೆ ಬರುತ್ತದೆ. ಹಾಗಾಗಿ ನಿಮ್ಮ ಗಮನಕ್ಕೆ ಒಳಪಡುವ ಇವು ಯಾವುವೂ ನೀವಾಗಿರುವುದು ಸಾಧ್ಯವಿಲ್ಲ. ನನ್ನ ಸಾಕ್ಷಿತ್ವಕ್ಕೆ ಒಳಪಡುವ ತೊಡೆಗಳು, ಕಾಲ್ಗಳು, ಕಾಲ್ಬೆರಳುಗಳು ನಾಶವಾಗುವುದಾದುದರಿಂದ ಅನಿತ್ಯವಿವೆ. ತೋರುವ ಇವೆಲ್ಲವೂ ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಹೊಂದುವವುಗಳಾದುದರಿಂದ ಕ್ಷಣಿಕವಿವೆ. ತೋರುವ ಇವೆಲ್ಲವೂ ಪ್ರಜ್ಞೆ ಇಲ್ಲದವುಗಳಾಗಿದ್ದು ಅನಾತ್ಮವಿವೆ. ಆದರೆ ಇವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಅಪರಿವರ್ತನೀಯನಾಗಿ ಶಾಶ್ವತನಿದ್ದೇನೆ. ನನಗೆ ಎಲ್ಲ ವಿಧದಲ್ಲೂ ತದ್ವಿರುದ್ಧವಾದ ಇವು ನಾನಾಗಿರುವುದು ಸಾಧ್ಯವಿಲ್ಲ. ನನಗೆ ಎಲ್ಲ ವಿಧದಲ್ಲೂ ತದ್ವಿರುದ್ಧವಾದ ಇವು ನಾನಾಗಿರುವುದು ಸಾಧ್ಯವಿಲ್ಲ. ಹಾಗಾಗಿ ತೋರುವ ತೊಡೆಗಳು, ಕಾಲ್ಗಳು, ಕಾಲ್ಬೆರಳುಗಳು ನಾನಲ್ಲ, 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 ನಾನಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ನಾನಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಸತ್ಯ ನಿಮ್ಮ ಅನುಭವಕ್ಕೆ ಬರಬೇಕು. ಹಾಗಾಗಿ ತೋರುವ ಇವು ಯಾವುವು ನಾನಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ನಾನಲ್ಲ, ನಾನಲ್ಲ, ನಾನಲ್ಲ. ತಲೆಯ ಭಾಗ ನೀವಲ್ಲ, ಕುತ್ತಿಗೆ, ಗಂಟಲು, ಭುಜ ನೀವಲ್ಲ, ದೇಹದ ಹಿಂಭಾಗ ಮತ್ತು ಮುಂಭಾಗ ನೀವಲ್ಲ, ತೊಡೆ, ಕಾಲುಗಳಾವುವೂ ನೀವಲ್ಲ. ನಿಮ್ಮ ಗಮನಕ್ಕೆ ಒಳಪಡುವ ಇವು ಯಾವುವೂ ನೀವಲ್ಲ. ನಿಮ್ಮ ಸಾಕ್ಷಿತ್ವಕ್ಕೆ ಒಳಪಡುವ ಇವು ಯಾವುವೂ ನೀವಲ್ಲ. ತೋರುವ ಇವೆಲ್ಲವೂ ಅನಿತ್ಯವಾದವು, ಕ್ಷಣಿಕವಾದವು, ಅನಾತ್ಮವಾದವು, ಅನಾತ್ಮವಾದವು. ಇವನ್ನು ಗಮನಿಸುವ ನಾನು ನಿತ್ಯ, ನಿತ್ಯ, ಶಾಶ್ವತ, ಸಾಕ್ಷಾತ್ ಪ್ರಜ್ಞಾಸ್ವರೂಪ. ತಲೆಯ ಭಾಗ ನೀವಲ್ಲ, ಕುತ್ತಿಗೆ, ಗಂಟಲು, ಭುಜ ನೀವಲ್ಲ, ದೇಹದ ಹಿಂಭಾಗ ಮತ್ತು ಮುಂಭಾಗ ನೀವಲ್ಲ, ತೊಡೆ, ಕಾಲುಗಳಾವುವೂ ನೀವಲ್ಲ. ನಿಮ್ಮ ಗಮನಕ್ಕೆ ಒಳಪಡುವ ಇವು ಯಾವುವೂ ನೀವಲ್ಲ. ನಿಮ್ಮ ಸಾಕ್ಷಿತ್ವಕ್ಕೆ ಒಳಪಡುವ ಇವು ಯಾವುವೂ ನೀವಲ್ಲ. ತೋರುವ ಇವೆಲ್ಲವೂ ಅನಿತ್ಯವಾದವು, ಕ್ಷಣಿಕವಾದವು, ಅನಾತ್ಮವಾದವು, ಅನಾತ್ಮವಾದವು. ಇವನ್ನು ಗಮನಿಸುವ ನಾನು ನಿತ್ಯ, ನಿತ್ಯ, ಶಾಶ್ವತ, ಸಾಕ್ಷಾತ್ ಪ್ರಜ್ಞಾಸ್ವರೂಪ. ನನಗೆ ವಿರುದ್ಧವಾದ ತಲೆ, ಕುತ್ತಿಗೆ, ಗಂಟಲು, ಭುಜ, ಕೈಗಳು, ದೇಹದ ಹಿಂಭಾಗ, ಮುಂಭಾಗ, ತೊಡೆ, ಕಾಲುಗಳಾದಿಯಾಗಿ ಯಾವುದೂ ನಾನಲ್ಲ, ನಾನಲ್ಲ, ನಾನಲ್ಲ. ತೋರುವ ಇವು ಯಾವುವೂ ನಾನಲ್ಲ, ನಾನಲ್ಲ, ನಾನಲ್ಲ.
ತೋರುವ ಇವು ಯಾವುವೂ ನಾನಲ್ಲ, ನಾನಲ್ಲ, ನಾನಲ್ಲ. ಈಗ ಇಡೀ ದೇಹವನ್ನು ಬ್ರಹ್ಮರಂಧ್ರದಿಂದ 2 ಕೈಬೆರಳುಗಳ ತುದಿಯವರೆಗೆ ಹಾಗೂ 2 ಕಾಲ್ಬೆರಳುಗಳ ತುದಿಯವರೆಗೆ ಸಾಕ್ಷಿ ಭಾವದಿಂದ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ, ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ, ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಸಾಕ್ಷಿಯಾದ ನಿಮ್ಮ ಗಮನವು ಕ್ರಮಬದ್ಧವಾಗಿ ತಲೆಯ ಮೇಲ್ಭಾಗದಿಂದ ಕಾಲ್ಬೆರಳುಗಳ ತುದಿಯವರೆಗೆ ಹಾಗೂ ಕಾಲ್ಬೆರಳುಗಳ ತುದಿಯಿಂದ ತಲೆಯ ಮೇಲ್ಭಾಗದವರೆಗೆ ಹರಿಯಲಿ. ತೋರುವ ದೇಹ ನೀವಲ್ಲವೆಂಬ ಸತ್ಯದ ಬೆಳಕು ಪ್ರತಿಕ್ಷಣವೂ ಬೆಳಗುತ್ತಿರಲಿ. ಅರಿವಿನ ಬಳೆಯನ್ನು ಸಂಕಲ್ಪ ಮಾತ್ರದಿಂದ ಮಾಡಿಕೊಂಡು ಅರಿವಿನ ಗಮನವನ್ನು ಸತ್ಯದ ಬೆಳಕಿನಲ್ಲಿ ದೇಹದ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹರಿಸುತ್ತಲೇ ಇರಿ. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ಮತ್ತು ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ ಅರಿವಿನ ಬಳೆಯು ಕ್ರಮಬದ್ಧವಾಗಿ ಚಲಿಸುವಾಗ ಅದರ ವ್ಯಾಪ್ತಿಯೊಳಗೆ ಬರುವ ಎಲುಬು, ಮಾಂಸಲ, ನರನಾಡಿ, ಚರ್ಮ, ರಕ್ತ ಇತ್ಯಾದಿಯಾಗಿ ಎಲ್ಲವನ್ನೂ ಸಂಕಲ್ಪ ಮಾತ್ರದಿಂದ ಗಮನಿಸುತ್ತಾ ಗಮನಕ್ಕೆ ಒಳಪಡುವ ಎಲ್ಲದರ ಅನಿತ್ಯತೆಯನ್ನು ಅರಿಯುತ್ತಾ ಹೋಗಬೇಕು. ಈಗ ಅರಿವಿನ ಬಳೆಯನ್ನು ಹೇಗೆ ಹರಿಸಬೇಕೆಂಬುದನ್ನು ತೋರಿಸಿಕೊಡುವ ಪ್ರಯತ್ನ ಮಾಡಲಾಗಿದೆ. ದಯಮಾಡಿ ಕಣ್ಣುಗಳನ್ನು ತೆರೆದು ಅರಿವಿನ ಬಳೆಯನ್ನು ದೇಹದ ಮೇಲೆ ಹೇಗೆ ಕ್ರಮಬದ್ಧವಾಗಿ ಪ್ರವಹಿಸಬೇಕು ಎಂಬುದನ್ನು ನೋಡಿ ಅರ್ಥ ಮಾಡಿಕೊಂಡು ಅದರಂತೆಯೇ ಮುಂದಿನ ಎಲ್ಲ ಸಾಧನೆಯ ಅಭ್ಯಾಸವನ್ನು ಮುಂದುವರಿಸಿ. ದಯಮಾಡಿ ಕಣ್ಣುಗಳನ್ನು ತೆರೆದು ಅರಿವಿನ ಬಳೆಯು ಹೇಗೆ ಚಲಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ.
ಪರಮಾತ್ಮನ ಪ್ರಜ್ಞಾ ಅರಿವಿನ ಒಂದೇ ಬಳೆಯನ್ನು ದೇಹದ ಮೇಲೆ ಕ್ರಮಾನುಸಾರ ಹರಿಸುವುದು. ಇನ್ನು ಮುಂದಿನ ಸಾಧನೆಯಾದ್ಯಂತ ಅರಿವಿನ ಒಂದೇ ಬಳೆಯನ್ನು ದೇಹದಾದ್ಯಂತ ಕ್ರಮಬದ್ಧವಾಗಿ ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ಮತ್ತು ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ ಹೇಗೆ ಹರಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸಲಾಗಿದೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಸಾಧನೆಯಾದ್ಯಂತ ಇದನ್ನು ಅನುಸರಿಸಿ. 1. ಅರಿವಿನ ಬಳೆಯನ್ನು ಮೊದಲು ಅತಿ ನಿಧಾನವಾಗಿ ಹರಿಸುತ್ತಾ ಕ್ರಮೇಣ ಅದರ ವೇಗವನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಹೋಗಬೇಕು. 2. ಸಾಧನೆಯ ಮೊದಲು ಉಸಿರಿನ ಗತಿಯ ಸಹಾಯವಿಲ್ಲದೆ ಅರಿವಿನ ಬಳೆಯನ್ನು ನಿಧಾನವಾಗಿ ಹರಿಸಬೇಕು. ನಂತರ ಉಸಿರಿನ ಸಹಾಯ ಪಡೆದು ಅದರ ಗತಿಗೆ ಅನುಗುಣವಾಗಿ ಉಸಿರು ಒಳಗೆ ಬರುವಾಗ ನೆತ್ತಿಯಿಂದ ಕಾಲ್ಬೆರಳುಗಳವರೆಗೂ, ಉಸಿರು ಹೊರಗೆ ಹೋಗುವಾಗ ಕಾಲ್ಬೆರಳುಗಳ ಕಡೆಯಿಂದ ನೆತ್ತಿಯವರೆಗೂ ಅರಿವಿನ ಬಳೆ ಚಲಿಸಬೇಕು. ಕೊನೆಗೆ ಪುನಃ ಉಸಿರಾಟದ ಅವಲಂಬನೆ ಇಲ್ಲದಂತೆ ಅರಿವಿನ ಬಳೆಯನ್ನು ಅತ್ಯಂತ ವೇಗವಾಗಿ ದೇಹದ ಮೇಲೆ ಹರಿಸುತ್ತಾ ಅರಿವನ್ನು ದೇಹದ ಮೇಲೆ ಹರಿಸುವುದನ್ನು ಥಟಕ್ಕನೆ ಇದ್ದಕ್ಕಿದ್ದಂತೆ ನಿಲ್ಲಿಸಿ ಸಾಧ್ಯವಾದಷ್ಟು ಸಮಯ ಸುಮ್ಮನಿರಬೇಕು. ಅಂತ್ಯದಲ್ಲಿ ಸುಮ್ಮನಿರುವುದೇ ದೃಢವಾಗಿ ಪರಮಾತ್ಮನ ಅಸ್ತಿತ್ವ ಸ್ವರೂಪವೇ ಆಗಿರುವ ಪರಿಶುದ್ಧ ಮೌನದಲ್ಲಿ ಸ್ಥಾಪಿತರಾಗಿ ಸ್ಥಿರರಾಗಬೇಕು. Moving the single ring of awareness of universal consciousness. Henceforth, the single ring of awareness should move on the body from the top of the head to the tips of the toes and back systematically. How to achieve this has been shown in this video. 1. At first, the ring of awareness should move very slowly and should increase its speed progressively. 2. In the beginning, the ring should move on the body without the help of the rhythm of the breath. Afterwards, you should take the help of the rhythm of the breath and move the ring from top to bottom while breath is coming in, and from bottom to top while breath is going out. Lastly, again, without the help of the rhythm of the breath, you should increase the movement of the ring exceedingly and stop the movement all of a sudden and enter into the state of stillness. Finally, from stillness, you should establish and stabilize yourself in the absolute silence, the nature of pure existence.
ಈಗ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಅರಿವಿನ ಬಳೆಯನ್ನು ಹರಿಸುತ್ತಾ ದೇಹದ ಬಂಧನದಿಂದ ಬಿಡಿಸಿಕೊಳ್ಳುವ ಸಾಧನೆಯನ್ನು ಮುಂದುವರಿಸಿ. ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ, ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ತೋರುವ ಅನಿತ್ಯವೂ ಕ್ಷಣಿಕವೂ ಅನಾತ್ಮವೂ ಆಗಿರುವ ದೇಹ ನಾನಲ್ಲ, ನಾನಲ್ಲ, ನಾನಲ್ಲ. ನನ್ನಿಂದ ಗಮನಿಸಿಕೊಳ್ಳಲ್ಪಡುತ್ತಿರುವ ಸದಾ ಬದಲಾಗುವ ದೇಹ ನಾನಲ್ಲ, ನಾನಲ್ಲ, ನಾನಲ್ಲ. ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ, ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಮೇಲಿಂದ ಕೆಳಗೆ ಮತ್ತು ಕೆಳಗಿಂದ ಮೇಲೆ ಇಡೀ ದೇಹವನ್ನು ಅರಿಯುತ್ತಿರುವವನು ನಾನು. ನಾನು ಇವೆಲ್ಲವುಗಳಿಗೂ ಸಾಕ್ಷಿಯಾಗಿದ್ದೇನೆ. ಹಾಗಾಗಿ ಅನಾತ್ಮ ಸ್ವರೂಪವಾಗಿರುವ ಇಡೀ ದೇಹ ಆತ್ಮಸ್ವರೂಪನಾದ ನಾನಾಗಿರುವುದು ಸಾಧ್ಯವಿಲ್ಲ. ಹಾಗಾಗಿ ತೋರುವ ಅನಾತ್ಮವಾದ ದೇಹ ನಾನಲ್ಲ, ನಾನಲ್ಲ, ನಾನಲ್ಲ. ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ, ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಮೇಲಿಂದ ಕೆಳಗೆ ಮತ್ತು ಕೆಳಗಿಂದ ಮೇಲೆ ನನ್ನಿಂದಲೇ ಬೆಳಗಿಸಿಕೊಳ್ಳಲ್ಪಡುವ ಈ ಜಡದೇಹ ನಾನಲ್ಲ, ನಾನಲ್ಲ, ನಾನಲ್ಲ. ದೇಹ ನಾನಲ್ಲ, ದೇಹ ನಾನಲ್ಲ, ದೇಹ ನಾನಲ್ಲ. ಪ್ರತಿ ಕ್ಷಣವೂ ನಾನಲ್ಲ ಎಂಬ ಸತ್ಯವನ್ನು ಅನುಭವಿಸಿ, ಫೀಲ್ ಮಾಡಿ. ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ,
ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಆತ್ಮಸ್ವರೂಪದಿಂದ ಸಾಕ್ಷಿಯಾಗಿರುವ ನೀವು ನಿಮ್ಮ ಗಮನಕ್ಕೆ ಒಳಪಡುವುದು ಯಾವುದೂ ನೀವಾಗಿರುವುದು ಸಾಧ್ಯವಿಲ್ಲ. ನಿಮ್ಮಿಂದ ಯಾವುದು ತಿಳಿಯಲ್ಪಡುತ್ತದೋ ಅದೇ ನೀವಾಗುವುದು ಸಾಧ್ಯವಿಲ್ಲ. ಆತ್ಮ ಎಂದರೆ ಬೆಳಕು, ಜ್ಞಾನ, ಪ್ರಜ್ಞೆ, ಎಲ್ಲವನ್ನೂ ಬೆಳಗುವವರು ನೀವು. ಬೆಳಗುವವನು ಆತ್ಮ, ಬೆಳಗಿಸಿಕೊಳ್ಳುವುದು ಅನಾತ್ಮ. ಬೆಳಗುವವನು ಆತ್ಮ, ಬೆಳಗಿಸಿಕೊಳ್ಳುವುದು ಅನಾತ್ಮ. ಬೆಳಗುವವನು ಆತ್ಮ, ಬೆಳಗಿಸಿಕೊಳ್ಳುವುದು ಅನಾತ್ಮ. ಸೂರ್ಯದೇವನು ಜಗತ್ತನ್ನೇ ಬೆಳಗುವನು. ಆದರೆ ಸೂರ್ಯನಿಂದಲೇ ಬೆಳಗಿಸಿಕೊಳ್ಳಲ್ಪಡುವ ಜಗತ್ತು ಸೂರ್ಯನನ್ನು ಬೆಳಗಲಾರದು. ಇದು ವಿಶ್ವ ನಿಯಮ. ಈ ನಿಯಮಕ್ಕೆ ಸಾಕ್ಷಿಯಾದ ನೀವು ಹೊರತಲ್ಲ. ಹಾಗಾಗಿ ಆತ್ಮಸ್ವರೂಪರಾದ ನೀವು ಏನೇನನ್ನು ಬೆಳಗುವಿರೋ, ಏನೇನನ್ನು ಅರಿಯುವಿರೋ, ನಿಮ್ಮ ಗಮನಕ್ಕೆ ಏನೇನು ಒಳಪಡುವುದೋ ಅದ್ಯಾವುದೂ ನೀವಾಗುವುದು ಸಾಧ್ಯವಿಲ್ಲ. ಅದ್ಯಾವುದೂ ನೀವಾಗುವುದು ಸಾಧ್ಯವಿಲ್ಲ. ಅದ್ಯಾವುದೂ ನೀವಾಗುವುದು ಸಾಧ್ಯವಿಲ್ಲ. ಈ ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಆತ್ಮಸ್ವರೂಪರಾದ ನೀವು ಏನೇನನ್ನು ಬೆಳಗುವಿರೋ, ಏನೇನನ್ನು ಅರಿಯುವಿರೋ, ನಿಮ್ಮ ಗಮನಕ್ಕೆ ಏನೇನು ಒಳಪಡುವುದೋ ಅದ್ಯಾವುದೂ ನೀವಾಗುವುದು ಸಾಧ್ಯವಿಲ್ಲ. ಅದ್ಯಾವುದೂ ನೀವಾಗುವುದು ಸಾಧ್ಯವಿಲ್ಲ. ಅದ್ಯಾವುದೂ ನೀವಾಗುವುದು ಸಾಧ್ಯವಿಲ್ಲ. ಈಗ ದೇಹದಾದ್ಯಂತ ತಲೆಯ ಮೇಲ್ಭಾಗದಿಂದ ಕೈ ಬೆರಳುಗಳ ತುದಿಯವರೆಗೆ ಹಾಗೂ ಕಾಲ್ಬೆರಳುಗಳ ತುದಿಯವರೆಗೆ ವಿವಿಧ ಮಾದರಿಯ ಮಾಂಸಖಂಡಗಳನ್ನು ಇಡಿ. ದೇಹದಾದ್ಯಂತ ಇಡಲ್ಪಟ್ಟಿರುವ ಮಾಂಸಖಂಡಗಳೆಲ್ಲವೂ ಸಾಕ್ಷಿಯಾದ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ಮಾಂಸಖಂಡಗಳ ಈ ರಾಶಿಯೂ ನೀವಲ್ಲ. ಗಮನಕ್ಕೆ ಒಳಪಡುವ ಮಾಂಸಖಂಡಗಳಾವುವೂ ನಾನಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡುತ್ತಾ ದೃಢ ಮಾಡಿಕೊಳ್ಳಿ. ಗಟ್ಟಿಯಾಗಿ ತೋರುವ ದೇಹವೂ ನಾನಲ್ಲ. ಅನಿತ್ಯವೂ ಕ್ಷಣಿಕವೂ ಅನಾತ್ಮವೂ ಆದ ದೇಹದೊಳಗಿನ ಮಾಂಸಖಂಡಗಳಾವುವೂ ನಾನಲ್ಲ. ನಾನಲ್ಲ, ನಾನಲ್ಲ. ಈಗ ದೇಹದಾದ್ಯಂತ ಹರಡಿರುವ ಪ್ರಮುಖ ರಕ್ತನಾಳಗಳಾದ ಅಪಧಮನಿ ಮತ್ತು ಅಭಿಧಮನಿಯನ್ನು ಇತರ ರಕ್ತನಾಳಗಳ ಮತ್ತು ಸೂಕ್ಷ್ಮ ರಕ್ತನಾಳಗಳ ಹರವನ್ನೂ ಒಳಗೊಂಡಂತೆ ರಕ್ತ ಪರಿಚಲನೆಯನ್ನುಂಟು ಮಾಡುತ್ತಿರುವ ರಕ್ತನಾಳಗಳ ರಾಶಿಯನ್ನು ಗಮನಿಸಿ. ನಿಮ್ಮ ಗಮನಕ್ಕೆ ಒಳಪಡುವ ಇವು ಯಾವುವೂ ನೀವಲ್ಲವೆಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ.
ಗಟ್ಟಿಯಾಗಿ ತೋರುವ ದೇಹವೂ ನಾನಲ್ಲ, ದೇಹದೊಳಗಿನ ಮಾಂಸಖಂಡಗಳೂ ನಾನಲ್ಲ, ದೇಹದಾದ್ಯಂತ ಹರಡಿರುವ ರಕ್ತನಾಳಗಳ ಹರವೂ ನಾನಲ್ಲ. ಅನಿತ್ಯವೂ ಕ್ಷಣಿಕವೂ ಅನಾತ್ಮವೂ ಆದ ಇವು ಯಾವೂ ನಾನಲ್ಲ, ನಾನಲ್ಲ, ನಾನಲ್ಲ. ಈಗ ಬೆನ್ನು ಹುರಿಯನ್ನು ಪ್ರಧಾನವಾಗಿರಿಸಿ ದೇಹದಾದ್ಯಂತ ಹರಡಿ ಸ್ನಾಯುಗಳನ್ನು ಮತ್ತು ಗ್ರಂಥಿಗಳನ್ನು ನಿಯಂತ್ರಿಸುತ್ತಿರುವ ಸಂವೇದನಾ ನರಗಳ ಹಾಗೂ ಮೋಟಾರ್ ನರಗಳ ವ್ಯೂಹವನ್ನು ಗಮನಿಸಿ. ಇವೆಲ್ಲವೂ ನಿಮ್ಮ ಅರಿವಿಗೆ ಒಳಪಡುತ್ತವೆ. ಆದುದರಿಂದ ಇವೆಲ್ಲವುಗಳಿಗೂ ಸಾಕ್ಷಿಯಾದ ನೀವು ಇವು ಯಾವುವೂ ನೀವಲ್ಲ. ಗಟ್ಟಿಯಾಗಿ ತೋರುವ ದೇಹವೂ ನಾನಲ್ಲ, ದೇಹದೊಳಗಿನ ಮಾಂಸಖಂಡಗಳೂ ನಾನಲ್ಲ, ದೇಹದಾದ್ಯಂತ ಹರಡಿರುವ ರಕ್ತನಾಳಗಳ ಹರವೂ ನಾನಲ್ಲ, ಬೆನ್ನು ಹುರಿಯನ್ನೂ ಒಳಗೊಂಡಂತೆ ದೇಹದಾದ್ಯಂತ ಹರಡಿರುವ ನರವ್ಯೂಹಗಳೂ ನಾನಲ್ಲ. ಅನಿತ್ಯವೂ ಕ್ಷಣಿಕವೂ ಅನಾತ್ಮವೂ ಆದ ಇವು ಯಾವುವೂ ನಾನಲ್ಲ, ನಾನಲ್ಲ, ನಾನಲ್ಲ. ಈಗ ತಲೆಯ ಮೇಲ್ಭಾಗದಿಂದ ಪ್ರಾರಂಭಿಸಿ ಕೈಗಳ ತುದಿಯವರೆಗೆ ಹಾಗೂ ಕಾಲುಗಳ ತುದಿಯವರೆಗೆ ದೇಹದಾದ್ಯಂತ ಚರ್ಮದ ಹೊದಿಕೆಯನ್ನು ಹೊಚ್ಚಿ ಸಂವೇದನೆಗಳ ಆಟದ ಮೈದಾನವಾದ ಚರ್ಮದ ಹೊದಿಕೆಯನ್ನು ಗಮನಿಸಿ. ಇದೂ ಸಹ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ಇದೂ ನೀವಲ್ಲ. ಗಟ್ಟಿಯಾಗಿ ತೋರುವ ದೇಹವೂ ನಾನಲ್ಲ, ದೇಹದೊಳಗಿನ ಮಾಂಸಖಂಡಗಳೂ ನಾನಲ್ಲ, ದೇಹದಾದ್ಯಂತ ಹರಡಿರುವ ರಕ್ತನಾಳಗಳ ಹರವೂ ನಾನಲ್ಲ, ಬೆನ್ನು ಹುರಿಯನ್ನೂ ಒಳಗೊಂಡಂತೆ ದೇಹದಾದ್ಯಂತ ಹರಡಿರುವ ನರವ್ಯೂಹಗಳೂ ನಾನಲ್ಲ, ಸಂವೇದನೆಗಳಿಗೆ ಆಧಾರವಾದ ಚರ್ಮದ ಹೊದಿಕೆಯೂ ನಾನಲ್ಲ, ಅನಿತ್ಯವೂ ಕ್ಷಣಿಕವೂ ಅನಾತ್ಮವೂ ಆದ ಇವು ಯಾವುವೂ ನಾನಲ್ಲ, ನಾನಲ್ಲ, ನಾನಲ್ಲ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಸಾಕ್ಷಿಯಾದ ನಿಮ್ಮ ಗಮನಕ್ಕೆ ಒಳಪಡುತ್ತಾ ದೇಹಕ್ಕೆ ರೂಪವನ್ನೀಯುವ ಅಸ್ಥಿಪಂಜರವೂ ನೀವಲ್ಲ, ಅಸ್ಥಿಪಂಜರದೊಳಗೆ ಇಡಲಾದ ಅಂಗಾಂಗಗಳೂ ನೀವಲ್ಲ, ದೇಹದಾದ್ಯಂತ ಹರಡಿರುವ ಮಾಂಸಖಂಡಗಳು, ರಕ್ತನಾಳಗಳು, ನರವ್ಯೂಹಗಳು ಮತ್ತು ಚರ್ಮದ ಹೊದಿಕೆಯಾದಿಯಾಗಿ ಇವು ಯಾವುವೂ ನೀವಲ್ಲ. ಅಂದರೆ ಇಡೀ ದೇಹವೇ ನೀವಲ್ಲ, ದೇಹದ ಒಳಗಿರುವುದ್ಯಾವುದೂ ನೀವಲ್ಲ. 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 ಇದನ್ನು ಅರ್ಥ ಮಾಡಿಕೊಳ್ಳುತ್ತಾ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ನಿರ್ಲಿಪ್ತ ಭಾವದಿಂದ, ಸಾಕ್ಷಿ ಭಾವದಿಂದ ತೋರುವ ದೇಹವನ್ನು ಗಮನಿಸಿ.
ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ, ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ, ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಸಮಗ್ರವಾಗಿ ತೋರುವ ಇಡೀ ದೇಹವೇ ನಾನಲ್ಲ. ಅನಿತ್ಯವೂ ಕ್ಷಣಿಕವೂ ಅನಾತ್ಮವೂ ಆದ ಸದಾ ಬದಲಾವಣೆಯ ವಿಶ್ವ ನಿಯಮಕ್ಕೆ ಬದ್ಧವಾಗಿರುವಂಥದ್ದು, ಸದಾ ಪರಿವರ್ತನೆ ಹೊಂದುತ್ತಿರುವಂಥದ್ದು ಆಗಿರುವ ದೇಹ ನಾನಾಗಿರುವುದು ಸಾಧ್ಯವಿಲ್ಲ. ಆತ್ಮಸ್ವರೂಪನಾದ ನನಗೆ ಎಲ್ಲ ವಿಧದಲ್ಲೂ ವಿರುದ್ಧವಾಗಿರುವ ದೇಹ ನಾನಾಗಿರುವುದು ಸಾಧ್ಯವಿಲ್ಲ. ಸಮಗ್ರವಾಗಿ ತೋರುವ ಇಡೀ ದೇಹವೇ ನಾನಲ್ಲ. ಅನಿತ್ಯವೂ ಕ್ಷಣಿಕವೂ ಅನಾತ್ಮವೂ ಆದ ಸದಾ ಬದಲಾವಣೆಯ ವಿಶ್ವ ನಿಯಮಕ್ಕೆ ಬದ್ಧವಾಗಿರುವಂಥದ್ದು, ಸದಾ ಪರಿವರ್ತನೆ ಹೊಂದುತ್ತಿರುವಂಥದ್ದು ಆಗಿರುವ ದೇಹ ನಾನಾಗಿರುವುದು ಸಾಧ್ಯವಿಲ್ಲ. ಆತ್ಮಸ್ವರೂಪನಾದ ನನಗೆ ಎಲ್ಲ ವಿಧದಲ್ಲೂ ವಿರುದ್ಧವಾಗಿರುವ ದೇಹ ನಾನಾಗಿರುವುದು ಸಾಧ್ಯವಿಲ್ಲ. ಹಾಗಾಗಿ ತೋರುವ ದೇಹ ನಾನಲ್ಲ, 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 ನಾನಲ್ಲ ಎಂಬ ಸತ್ಯವನ್ನು ಸ್ಪಷ್ಟವಾಗಿ ಅನುಭವಿಸಿ, ಫೀಲ್ ಮಾಡಿ. ತೋರುವ ದೇಹ ನಾನಲ್ಲ, ತೋರುವ ದೇಹ ನಾನಲ್ಲ, ತೋರುವ ದೇಹ ನಾನಲ್ಲ. ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ, ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ
ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ದೇಹವನ್ನು ಸಮಗ್ರವಾಗಿ ಒಳಗೆ ಮತ್ತು ಹೊರಗೆ ಹಾಗೂ ಒಳ ಹೊರಗೆ ಒಟ್ಟೊಟ್ಟಿಗೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಗಮನಕ್ಕೆ ಒಳಪಡುವ ಇಡೀ ದೇಹ ನಾನಲ್ಲ, ನಾನಲ್ಲ, ನಾನಲ್ಲ ಎಂಬ ಸತ್ಯ ಪ್ರತಿಕ್ಷಣವೂ ಪ್ರತಿಧ್ವನಿಸುತ್ತಿರಲಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, 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 ಅನಿತ್ಯವಾದ ಅಸ್ಥಿಪಂಜರ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಅನಿತ್ಯವಾದ ಅಂಗಾಂಗಗಳು. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ದೇಹದಾದ್ಯಂತ ಹರಡಿರುವ ಅನಿತ್ಯವಾದ ಮಾಂಸಖಂಡಗಳು. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ದೇಹದಾದ್ಯಂತ ಹರಡಿದ ಅನಿತ್ಯವಾದ ರಕ್ತನಾಳಗಳ ರಾಶಿಗಳು. ಮೇಲಿಂದ ಕೆಳಗೆ,
ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ದೇಹದಾದ್ಯಂತ ಹರಡಿದ ಅನಿತ್ಯವಾದ ನರಗಳ ವ್ಯೂಹಗಳು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ದೇಹದಾದ್ಯಂತ ಹರಡಿದ ಅನಿತ್ಯವಾದ ಚರ್ಮದ ಹೊದಿಕೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ದೇಹವನ್ನು ಸಾಕ್ಷಿಭಾವದಿಂದ ಗಮನಿಸಿದಾಗ ದೇಹವು ನಮಗೆ ಕಲಿಸಿಕೊಡುವ ಪಾಠ ಒಂದು, ತೋರುವ ದೇಹ ಅನಿತ್ಯವಾದುದು. ಇದನ್ನು ಸಾಕ್ಷಿಭಾವದಿಂದ ಗಮನಿಸುವ ನಾನು ಅನಿತ್ಯನಲ್ಲ, ನಾನು ನಿತ್ಯನಿದ್ದೇನೆ, ನಾನು ನಿತ್ಯನಿದ್ದೇನೆ, ನಾನು ನಿತ್ಯನಿದ್ದೇನೆ. ಎರಡು, ತೋರುವ ದೇಹ ಕ್ಷಣಿಕವಾದುದು, ಅಲ್ಪಕಾಲಿಕವಾದುದು. ಇದನ್ನು ಅರಿವಿನ ಬೆಳಕಿನಲ್ಲಿ ಗಮನಿಸುತ್ತಿರುವ ನಾನು ಕ್ಷಣಿಕನಲ್ಲ, ನಾನು ಕ್ಷಣಿಕನಲ್ಲ, ನಾನು ಅಲ್ಪಕಾಲಿಕನಲ್ಲ, ನಾನು ಶಾಶ್ವತನಿದ್ದೇನೆ, ನಾನು ಶಾಶ್ವತನಿದ್ದೇನೆ, ನಾನು ಶಾಶ್ವತನಿದ್ದೇನೆ. ಮೂರು, ತೋರುವ ದೇಹದಲ್ಲಿ ಪ್ರಜ್ಞೆ ಇಲ್ಲ, ಹಾಗಾಗಿ ಅದು ತನ್ನನ್ನು ತಾನೂ ತಿಳಿಯಲಾರದು, ಆತ್ಮನಾದ ನನ್ನನ್ನೂ ತಿಳಿಯಲಾರದು. ಅದು ಜಡ. ಆದರೆ ಅದಕ್ಕೆ ಸಾಕ್ಷಿಯಾದ ನಾನು ಸಾಕ್ಷಾತ್ ಪ್ರಜ್ಞಾ ಸ್ವರೂಪನಾಗಿದ್ದು ಚೈತನ್ಯ ಸ್ವರೂಪನಾಗಿದ್ದೇನೆ. ಸಾಕ್ಷಾತ್ ಪ್ರಜ್ಞಾ ಸ್ವರೂಪನಾಗಿದ್ದು ಚೈತನ್ಯ ಸ್ವರೂಪನಾಗಿದ್ದೇನೆ. ಸಾಕ್ಷಾತ್ ಪ್ರಜ್ಞಾ ಸ್ವರೂಪನಾಗಿದ್ದು ಚೈತನ್ಯ ಸ್ವರೂಪನಾಗಿದ್ದೇನೆ. ನಾಲ್ಕು, ಬೆಳಗುವವನು ಆತ್ಮ, ಬೆಳಗಿಸಿಕೊಳ್ಳುವುದು ಅನಾತ್ಮ. ದೇಹವನ್ನು ಅರಿತು ಬೆಳಗುವವನು ನಾನಾದುದರಿಂದ ನಾನು ಆತ್ಮನಾಗಿದ್ದೇನೆ. ನನ್ನಿಂದ ಬೆಳಗಿಸಿಕೊಂಡು ಜಡವಾಗಿರುವ ದೇಹ ಅನಾತ್ಮವಾಗಿದೆ, ಅನಾತ್ಮವಾಗಿದೆ. ನಾನು ಆತ್ಮನಾಗಿದ್ದೇನೆ, ನಾನು ಆತ್ಮನಾಗಿದ್ದೇನೆ, ನಾನು ಆತ್ಮನಾಗಿದ್ದೇನೆ. ದೇಹ ಅನಿತ್ಯ, ನಾನು ನಿತ್ಯ. ದೇಹ ಅನಿತ್ಯ, ನಾನು ನಿತ್ಯ. ದೇಹ ಅನಿತ್ಯ, ನಾನು ನಿತ್ಯ. ದೇಹ ಕ್ಷಣಿಕ, ನಾನು ಶಾಶ್ವತ. ದೇಹ ಕ್ಷಣಿಕ, ನಾನು ಶಾಶ್ವತ. ದೇಹ ಕ್ಷಣಿಕ, ನಾನು ಶಾಶ್ವತ. ದೇಹ ಅನಾತ್ಮ, ನಾನು ಆತ್ಮ.
ದೇಹ ಅನಾತ್ಮ, ನಾನು ಆತ್ಮ. ದೇಹ ಅನಾತ್ಮ, ನಾನು ಆತ್ಮ. ದೇಹ ಅನಿತ್ಯ, ನಾನು ನಿತ್ಯ. ದೇಹ ಅನಿತ್ಯ, ನಾನು ನಿತ್ಯ. ದೇಹ ಅನಿತ್ಯ, ನಾನು ನಿತ್ಯ. ದೇಹ ಕ್ಷಣಿಕ, ನಾನು ಶಾಶ್ವತ. ದೇಹ ಕ್ಷಣಿಕ, ನಾನು ಶಾಶ್ವತ. ದೇಹ ಕ್ಷಣಿಕ, ನಾನು ಶಾಶ್ವತ. ದೇಹ ಅನಾತ್ಮ, ನಾನು ಆತ್ಮ. ದೇಹ ಅನಾತ್ಮ, ನಾನು ಆತ್ಮ. ದೇಹ ಅನಾತ್ಮ, ನಾನು ಆತ್ಮ. ದೇಹ ಅನಿತ್ಯ, ನಾನು ನಿತ್ಯ. ದೇಹ ಅನಿತ್ಯ, ನಾನು ನಿತ್ಯ. ದೇಹ ಅನಿತ್ಯ, ನಾನು ನಿತ್ಯ. ದೇಹ ಕ್ಷಣಿಕ, ನಾನು ಶಾಶ್ವತ. ದೇಹ ಕ್ಷಣಿಕ, ನಾನು ಶಾಶ್ವತ. ದೇಹ ಕ್ಷಣಿಕ, ನಾನು ಶಾಶ್ವತ. ದೇಹ ಅನಾತ್ಮ, ನಾನು ಆತ್ಮ. ದೇಹ ಅನಾತ್ಮ, ನಾನು ಆತ್ಮ. ದೇಹ ಅನಾತ್ಮ, ನಾನು ಆತ್ಮ. ಹಾಗಾಗಿ ತೋರುವ ದೇಹವು ನನಗೆ ಎಲ್ಲ ವಿಧದಲ್ಲೂ ತದ್ವಿರುದ್ಧವಾದುದಾಗಿದೆ. ನನಗೆ ತದ್ವಿರುದ್ಧವಾಗಿರುವ ದೇಹ ನಾನಾಗಿರುವುದು ಸಾಧ್ಯವಿಲ್ಲ. ತೋರುವ ದೇಹ ನಾನಲ್ಲ. ತೋರುವ ದೇಹ ನಾನಲ್ಲ. ತೋರುವ ದೇಹ ನಾನಲ್ಲ. ಹಾಗಾಗಿ ನಾನಲ್ಲದ ಈ ದೇಹವನ್ನು ಅದಕ್ಕೆ ಸಾಕ್ಷಿಯಾದ ನಾನು ಮೀರಿದ್ದೇನೆ. ದೇಹವನ್ನು ನಾನು ಮೀರಿದ್ದೇನೆ. ದೇಹವನ್ನು ನಾನು ಮೀರಿದ್ದೇನೆ. ನನಗೆ ತದ್ವಿರುದ್ಧವಾದ ದೇಹವನ್ನು ನಾನು ಮೀರಿದ್ದೇನೆ. ಎಲ್ಲ ವಿಧದಲ್ಲೂ ತದ್ವಿರುದ್ಧವಾದ ದೇಹವನ್ನು ನಾನು ಮೀರಿದ್ದೇನೆ. ನಾನು ಮೀರಿದ್ದೇನೆ. ನಾನು ಮೀರಿದ್ದೇನೆ. ನಾನಲ್ಲದ ಈ ದೇಹವನ್ನು ಅದಕ್ಕೆ ಸಾಕ್ಷಿಯಾದ ನಾನು ಮೀರಿದ್ದೇನೆ. ದೇಹವನ್ನು ನಾನು ಮೀರಿದ್ದೇನೆ. ದೇಹವನ್ನು ನಾನು ಮೀರಿದ್ದೇನೆ. ನನಗೆ ತದ್ವಿರುದ್ಧವಾದ ದೇಹವನ್ನು ನಾನು ಮೀರಿದ್ದೇನೆ. ನನಗೆ ತದ್ವಿರುದ್ಧವಾದ ದೇಹವನ್ನು ನಾನು ಮೀರಿದ್ದೇನೆ. ಪ್ರತಿ ಕ್ಷಣವೂ ಈ ಸತ್ಯವನ್ನು ದೃಢ ಮಾಡಿಕೊಳ್ಳಿ. ಪ್ರತಿ ಕ್ಷಣವೂ ಅನುಭವಿಸಿ. ಪ್ರತಿ ಕ್ಷಣವೂ ಫೀಲ್ ಮಾಡಿ. ತೋರುವ ದೇಹ ನಾನಲ್ಲ. ಅದನ್ನು ನಾನು ಮೀರಿದ್ದೇನೆ. ತೋರುವ ದೇಹ ನಾನಲ್ಲ. ಅದನ್ನು ನಾನು ಮೀರಿದ್ದೇನೆ. ದೇಹವನ್ನು ಗಮನಿಸುತ್ತಾ ಈ ಅಂತಿಮ ಸತ್ಯವನ್ನು ಮನನ ಮಾಡಿಕೊಂಡು
ತೋರುವ ದೇಹ ನಾನಲ್ಲ ಎಂಬುದನ್ನು ಫೀಲ್ ಮಾಡುತ್ತಾ ದೇಹವನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಅರಿವಿನ ಬಳೆಯನ್ನ ಕ್ರಮಬದ್ಧವಾಗಿ ಹರಿಸುತ್ತಾ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಗಮನಿಸುತ್ತಲೇ ಇರಿ. ನಿಮಗೆ ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ, ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ, ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ, ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ತೋರುವ ಇಡೀ ದೇಹ ಅನಿತ್ಯವಿದೆ, ಕ್ಷಣಿಕವಿದೆ, ಅನಾತ್ಮವಿದೆ. ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ, ತೋರುವ ಇದು ನಾನಲ್ಲ.
स्वस्ति प्रजाभ्यां परिपालयन्तां न्यायेन मार्गेण महीमहीषाः स्थावरजङ्गमं शुभमस्तु नित्यं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु ॐ शान्ति 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 नमः शान्ताय दिव्याय सत्यधर्मस्वरूपिणे नमः शान्ताय दिव्याय सत्यधर्मस्वरूपिणे स्वानन्दामृततृप्ताय